ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ನಿಮ್ಮ ಸರೌಂಡಿಂಗ್ಸಲ್ಲಿ ಅವರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಬಂದು SSLC ಮಾಡೆಲ್ ಕ್ವಶನ್ ಪೇಪರ್. ಇದು ಪೇಪರ್ 1. ಪೇಪರ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಪಾರ್ಟ್ 1 ಪಾರ್ಟ್ 2 ಆ್ಯಂಡ್ ಇದು ಈಗ ಅಪ್ಲೋಡ್ ಮಾಡ್ತಾ ಇದ್ದಾನೆ. ನಿಮಗೆ ಟೈಮ್ ಬಂದು 3 hours ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 80. ಅದರಲ್ಲಿ ಫಸ್ಟ್ ಬಂದು 4 ಮಾರ್ಕ್ಸಿಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ 4 ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡಬೇಕು. ಫಸ್ಟ್ ಒನ್ನಲ್ಲಿ ಕ್ವಶನ್ ಟ್ಯಾಗ್ ಇರುತ್ತೆ. ಈಗ ಕ್ವಶನ್ ಟ್ಯಾಗ್ ಹೇಗೆ ಅಂದರೆ, ನಿಮ್ಮ ಕ್ವಶನ್ ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರೆ ನಾವು ನೆಗೆಟಿವ್ ಆಗಿ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಆಗಿದ್ದರೆ ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕು. ಫಸ್ಟ್ ಒನ್ ಏನಿದೆ, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ, ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್. ಹಾಗಾಗಿ ಇದನ್ನು ನಾವು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಜೋರಿತಾ ಏನು, ಹುಡುಗಿ, ಹಾಗಾಗಿ ಎಂಡಲ್ಲಿ ಶಿ ಬರಲೇಬೇಕು. ಡಸಂಟ್, ಶಿ, ಇದು ಆನ್ಸರ್. ನೆಕ್ಸ್ಟ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಕಾನ್ವರ್ಸೇಷನ್ಸ್ ಇದೆ, ಇಲ್ಲಿ ಕೊಟ್ಟಂತಹ ಅಂಡರ್ಲೈನ್ ಸೆಂಟೆನ್ಸ್ ಯಾವ ರೀತಿಯದ್ದು ಅಂತ ಹೇಳಬೇಕು. ಅಪಲೈಸಿಂಗಾ ಅಥವಾ ಅಪಲೈಸಿಂಗ್ ಅಂದರೆ ಕ್ಷಮೆ ಕೇಳೋದು, ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ದಾಖಲೆಗಳನ್ನು ಮತ್ತು ಯಾವುದಾದ್ರೂ ರಿಲೇಟೆಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ಗಿವಿಂಗ್ ಅಡ್ವೈಸ್, ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್, ಇದು ಬಂದು ಒಂದು ಅಡ್ವೈಸ್ ಆಗಿರೋದ್ರಿಂದ ಆನ್ಸರ್ ಬಂದು ಗಿವಿಂಗ್ ಅಡ್ವೈಸ್. ನೆಕ್ಸ್ಟ್ ಕೂಡ ಒಂದು ಕಾನ್ವರ್ಸೇಷನ್ ಇದೆ, ಅಲ್ಲಿ ಡ್ಯಾಶ್ ಇದ್ದಲ್ಲಿ ಫಿಲ್ ಮಾಡಬೇಕು, ಅಪ್ರೋಪ್ರಿಯೇಟ್ ಯಾವುದು ಅಂತ, ವುಡ್ ಹ್ಯಾವ್. ನೆಕ್ಸ್ಟ್, ಪ್ಯಾಸಿವ್ ಫಾರ್ಮ್, ಐ ಆಮ್ ಪರ್ಚೇಸಿಂಗ್ ಅ ಕಾರ್. ಪರ್ಚೇಸಿಂಗ್ ಅನ್ನೋದು ಇಂಗ್, ಬೀಯಿಂಗ್ ಅಂತ ಇದೆ, ಅಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ ಬೈ ಮೀ, ಇದು ಆನ್ಸರ್. ಇಲ್ಲಿಗೆ ನೀವಿಷ್ಟು ಆನ್ಸರ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಲಭಿಸ್ತದೆ. ನೆಕ್ಸ್ಟ್ ಏನು, 12 ಮಾರ್ಕ್. 2 ಸಿಲೆಬಲ್ಸ್ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ, ನೀವು ಕಲರ್ ಅಂತ ಕೊಡ್ಬೋದು. ನೆಕ್ಸ್ಟು ಕಾಲಮ್ ಎ ಮತ್ತು ಕಾಲಮ್ ಬಿ ಇದೆ. ಎ ಅಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ, ಟ್ವಿಂಕ್ಲಿಂಗ್ ಅಂತ. ಬಿ ಯಲ್ಲಿರುವಂತಹ ಕಲೆಕ್ಟಿವ್ ವರ್ಡ್ ಏನಿದೆ, ಆ ವರ್ಡ್ ಟ್ವಿಂಕ್ಲಿಂಗಿಗೆ ಕರೆಕ್ಟ್ ಯಾವುದು ಸೂಟೇಬಲ್ ಆಗುತ್ತೆ ಅದು ಟ್ವಿಂಕ್ಲಿಂಗ್ ಸ್ಟಾರ್. ನೆಕ್ಸ್ಟ್, ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ಗುರುತಿಸಬೇಕು. ಸಮ್ ಅನ್ನೋದು ಎಡ್ಜೆಕ್ಟಿವ್. ಸ್ವಲ್ಪ ಫಾಸ್ಟ್ ಹೇಳ್ತಿದ್ದೀನಿ ಅನಿಸ್ಬೋದು, ಬಟ್ ಇದು ಲಿಮಿಟ್. ಎರಡೂ ಕೂಡ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿ ಹಾಕ್ತೇನೆ ಆ್ಯಂಡ್ ಇಟ್ಸ್ ವೆರಿ ಯೂಸ್ಫುಲ್. ಇನ್ ಅಪ್ಕಮಿಂಗ್ ಕೂಡ ಬೇರೆ ಸಬ್ಜೆಕ್ಟ್ ವಿಡಿಯೋ ಕೂಡ ಹಾಕ್ತೇನೆ. ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಇಲ್ಲಿ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಯಾವ್ಯಾವುದು ಅಂತ ಗೊತ್ತಿದೆ ಅಲ್ವಾ, ಎ ಆ್ಯಂಡ್ ದ. ಸೊ ಇಲ್ಲಿ ರವೀಶ್ ಈಸ್ ಅ ಫೇಮಸ್ ಡಾಕ್ಟರ್. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಪ್ರಪೋಸಿಷನ್ ಬಂದು ಆನ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಲಿಂಕರ್ ಅಂದರೆ 2 ಸೆಂಟೆನ್ಸ್ ಅಥವಾ 2 ವರ್ಡನ್ನು ಲಿಂಕ್ ಮಾಡೋದು. ಫಾರ್ ಎಕ್ಸಾಂಪಲ್ ಬಟ್ ಆರ್ ಬಿಕಾಸ್, ಹಾಗೆ ಆ್ಯಂಡ್. ಹಾಗೆ ಈ ಸೆಂಟೆನ್ಸಲ್ಲಿ ಆರ್ ಈಸ್ ದ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್. ಟೆನ್ಸನ್ನು ನೀವು ಕೇಳಿರ್ಬೋದು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಸೊ ವರ್ಕ್ ಅನ್ನೋದು ಇಲ್ಲಿ ಒಂದು ವರ್ಡ್, ಅದನ್ನು ಟೆನ್ಸಿಗೆ ಅನುಗುಣವಾಗಿ ನೀವಿಲ್ಲಿ ಬರೀಬೇಕು, ವರ್ಕ್ಡ್ ಆನ್ಸರ್. ನೆಕ್ಸ್ಟ್ ಕೂಡ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಅ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ, ವರ್ಡ್ ಬಂದುಬಿಟ್ಟು ರಿಸೈನ್. ಓಕೆ. ನೆಕ್ಸ್ಟ್, ಯೂಸ್ ದ ಬ್ರಷ್. ಬ್ರಷ್ ಅನ್ನೋ ವರ್ಡನ್ನು ಉಪಯೋಗಿಸಿ ಸ್ವಂತ ವಾಕ್ಯವನ್ನು ಬರೀಬೇಕು. ಐ ಬ್ರಷ್ ಮೈ ಟೀತ್ ಎವ್ರಿ ಡೇ. ನೆಕ್ಸ್ಟ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಅದನ್ನು ಕಂಪ್ಯಾರೇಟಿವ್ ಡಿಗ್ರಿಗೆ ಮಾಡಿದಾಗ ಏನಾಗ್ತದೆ ಅಂದರೆ, ಬೆಂಗಳೂರು ಈಸ್ ದ ಕಾಸ್ಟ್ಲಿಯರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ನೆಕ್ಸ್ಟ್, ರೀಡ್ ದ ಕಾನ್ವರ್ಸೇಷನ್ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟ್ ಸ್ಪೀಚ್. ಇಲ್ಲಿ ಸೆಂಟೆನ್ಸ್ ಅಂಡರ್ಲೈನ್ ಆಗಲಿಲ್ಲ. ಆ್ಯಕ್ಚುಲಿ ಅಂಡರ್ಲೈನ್ ಆಗಿರುವ ಯಾವ ಸೆಂಟೆನ್ಸ್ ಅಂಡರ್ಲೈನ್ ಆಗಬೇಕಿತ್ತು ಅಂದರೆ, ಒಂದು ನಿಮಿಷ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತೇನೆ. ಸಾರಿ ಇದು ಇಲ್ಲಿ ನಾನು ತೋರಿಸ್ತಿದ್ದೇನಲ್ಲ, ಆದಷ್ಟು ಐ ಮೆಟ್ ಮೈ
ಫ್ರೆಂಡ್ ಯೆಸ್ಟರ್ಡೇ ಇದು ಬಂದು ಅಂಡರ್ಲೈನ್ ಆಗಿರ್ಬೇಕಂತಾದಂಥ ಸೆಂಟೆನ್ಸ್. ಸೊ ಅದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಏನಾಗ್ತದೆ ಅಂದರೆ that he had met his friend the previous day. Manu that he had met his friend the previous day. Next ಇದು ಫ್ರೇಮ್ ಅ ಕ್ವಶನ್. ಆನ್ಸರ್ ಇದೆ, ನೀವು ಕ್ವಶನ್ ಫ್ರೇಮ್ ಮಾಡಬೇಕು. ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಶ್ ಹೀಸ್ ಕ್ಲೋತ್ಸ್ ಅ ವೀಕ್, ಇದು ಬಂದು ಆನ್ಸರ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ರವೀಂದ್ರ ಥಾಟ್ ಫಾರ್ ಅ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ಲಿ ಟು ಹೆಲ್ಪ್ ಹಿಸ್ ಫ್ರೆಂಡ್. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಮತ್ತು ವರ್ಬಿಯಲ್ ಫಾರ್ಮ್ ಕೂಡ ಮಿಸ್ಟೇಕ್ ಇದೆ. ಮೂಮೆಂಟ್ ಅಂದರೆ ಇದು ಎಂತ ಅಂತಾರೆ, ಚಳುವಳಿ, ಮೂಮೆಂಟ್ ಅಂತ ಕರಿತೇವೆ. ಬಟ್ ಇಲ್ಲಿ ಏನಾಗಬೇಕಂದ್ರೆ ಮೊಮೆಂಟ್, ಈ ಕ್ಷಣಕ್ಕೆ ಮೊಮೆಂಟ್ ಅಂತ ಹೇಳ್ತೇವೆ. ಆ್ಯಂಡ್ ಬಿಗೆ ಆನ್ಸರ್ ಯಾವುದು ಅಂದರೆ ಕ್ವಿಕ್ಲಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸು ನಿಮಗೆ ಗೊತ್ತಿರುತ್ತೆ. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್. ಇದರಲ್ಲಿ 7 ಕ್ವಶನ್ ಆನ್ಸರನ್ನು ನೀವು ಬರಿಬೇಕು. ಕೆಲವೊಂದಕ್ಕೆ ಮಾತ್ರ ಆಪ್ಷನ್ಸ್ ಇದೆ, ಎಲ್ಲವುದಕ್ಕೂ ಆಪ್ಷನ್ಸ್ ಇಲ್ಲ. ಹಾಗಾಗಿ ಆಪ್ಷನ್ಸ್ ಯಾವುದಕ್ಕೆ ಇದೆ ಅದನ್ನು ನೋಡಿಕೊಂಡು ಬರೀರಿ ಅಂತ ನಾನು ಹೇಳ್ತೇನೆ. ಪ್ರತಿಯೊಂದು ಕ್ವಶನ್ನಿಗೂ 2 ಮಾರ್ಕ್ಸ್ ಇದೆ. ಟೋಟಲ್ ನೀವು 14 ಮಾರ್ಕ್ಸನ್ನು ಇಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಆದಷ್ಟು ನೋಡಿಕೊಂಡು ಆನ್ಸರ್ ಮಾಡಿ, ನೀಟಾಗಿ ಆನ್ಸರ್ ಮಾಡಿ. 18th ಒನ್ ನೀವು ಇಲ್ಲಿ ನೋಡ್ಬೋದು, ಇದು ಆನ್ಸರ್ 18th ಪಾಸ್ ಮಾಡಿ ಆನ್ಸರ್ ನೋಟ್ ಮಾಡಿ. ನೆಕ್ಸ್ಟ್ 19th, ಅಂಬೇಡ್ಕರ್ ಹೆಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಅ ಬುಕ್ಸ್, ಜಸ್ಟಿಫೈ. ಅಂಬೇಡ್ಕರ್ ಅವರು ಡಾಕ್ಟರೇಟ್ ಪಡೆದಿರೋದ್ರಿಂದ ಡಾಕ್ಟರ್ ಅಂಬೇಡ್ಕರ್ ಅಂತ ಮೆನ್ಷನ್ ಮಾಡಿ. ಆದಷ್ಟು ಡಾಕ್ಟರ್ ಅಂಬೇಡ್ಕರ್ ಅವರಂತ ಅಲ್ಲ, ಡಾಕ್ಟರೇಟ್ ಪದವಿ ಯಾರ್ಯಾರಿಗಿದೆ ಮತ್ತು ಡಾಕ್ಟರ್ ಯಾರಿದ್ದಾರೆ ಅವರಿಗೆ ಆದಷ್ಟು ಡಾಕ್ಟರ್ ಅನ್ನುವ ಒಂದು ಇದನ್ನು ಯೂಸ್ ಮಾಡಿ. ಸೊ ಅದು ಒಂದು ಲುಕ್ ಅಂದರೆ ಇಟ್ಸ್ ಅ ಸೆನ್ಸ್, ಕಾಮನ್ ಸೆನ್ಸ್, ಆದಷ್ಟು ಯೂಸ್ ಮಾಡಿ. ಇದು 19th ಆನ್ಸರ್. 20th ಕೂಡ ನೋಡ್ಬೋದು. ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ಮಿತಾ ಮೇಕ್ ಟು ಫುಲ್ಫಿಲ್ ಅನಂತ್ಸ್ ವಿಶ್, ಇದು ಆನ್ಸರ್. 2 ಮಾರ್ಕ್ಸಿಗೆ ಇಷ್ಟು ಸಾಕು, ತುಂಬ ಲೆಂದಿಯಾಗಿ ಬರೆಯೋದೇನು ಬೇಕಾಗಿಲ್ಲ. 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಆ್ಯಂಡ್ ಪ್ರಾಪರ್ ಆನ್ಸರ್ ಬರೀರಿ. ಸುಮ್ಮನೆ ಏನೇನೋ ಬರಿಬೇಡಿ. ಕಂಟೆಂಟ್ ಏನು ಬೇಕೋ ಅಲ್ಲಿ ಬರೆದು ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಅಷ್ಟು ಆನ್ಸರ್ ಮಾಡಿ. ನೆಕ್ಸ್ಟ್ 21, ವೈ ಡಸ್ ಕೆಲಿಸ್ ಬೋರೋಕ್ ಸೇ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಇದು ಆನ್ಸರ್. ಆಲ್ ನ್ಯೂ ಟೆಕ್ನಾಲಜಿ, ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ ಆರ್ ದ ರಿಸಲ್ಟ್ ಆಫ್ ರಿಸರ್ಚ್ ಬೈ scientists. It is through their work that we have medicines, electronics, synthetic fibers, new sources of energy, modes of transport, and green resolutions. This proves that scientists are the most practical people in the world. ಇದು ಆನ್ಸರ್. 22nd ಕೂಡ ನೋಡಿ, ಆನ್ಸರ್ ನೋಟ್ ಮಾಡಿ. ಆ್ಯಂಡ್ 23ಯಲ್ಲಿ ಏನಂದರೆ ನಿಮಗೆ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ಫಾರ್ ಮಾರ್ಚಿಂಗ್. ಇಲ್ಲಿ ನಿಮಗೆ 2 ಕ್ವಶನ್ ಕೊಟ್ಟಿದ್ದಾರೆ, ಆರ್ ಕ್ವಶನ್. ಯಾವುದಾದ್ರೂ ಒಂದನ್ನು ನೀವು ಬರಿಬೇಕು. ಬಟ್ ಇದು 23ಗೆ ಮಾತ್ರ ಆರ್ ಕ್ವಶನ್ನು, ಸೊ ಅದನ್ನು ಗಮನಿಸಿ. ಆ್ಯಂಡ್ 24ಗೂ ಕೂಡ ಸೇಮ್ ಥಿಂಗ್ ನೋಡಿ, ಆನ್ಸರ್ ನೋಟ್ ಮಾಡಿ. ಆ್ಯಂಡ್ ವಾಟ್ ಹಾರ್ಡ್ಶಿಪ್ಸ್ ಡಿಡ್, ಇದು ಕೂಡ ಆನ್ಸರ್ ನೋಟ್ ಮಾಡಿ. ನೆಕ್ಸ್ಟು 5 to 6 ಸೆಂಟೆನ್ಸು 3 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ಲೆಂದಿಯಾಗಿ ಬರಿಬೇಕು ನೀವು. ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್. ಸೊ ಆನ್ಸರ್ ನೀವು ಪಾಸ್ ಮಾಡಿ ಆ್ಯಂಡ್ ನೋಟ್ ಮಾಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಆ್ಯಂಡ್ 26th ಕೂಡ 3 ಮಾರ್ಕ್ಸಿಗಾಗಿರೋದ್ರಿಂದ ಸ್ವಲ್ಪ ಲೆಂದಿಯಾಗಿ ಬರೀರಿ. ಪಾಸ್ ಮಾಡಿ ನೋಟ್ ಮಾಡಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ಆಬ್ವಿಯಸ್ಲಿ ಅವರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಮಾರ್ಚಲ್ಲಿ ಎಕ್ಸಾಮ್ ನಿಯರ್ ಇದೆ. ಇಂಗ್ಲೀಷ್ ಕೆಲವರಿಗೆ ತುಂಬ ಟಫ್ ಆಗುತ್ತೆ. ಈ ರೀತಿ ಸ್ವಲ್ಪ ಆನ್ಸರಿಂಗ್ ಗೊತ್ತಿದ್ದರೆ ಅವರು ಕೂಡ ಇಂಪ್ರೂವ್ ಮಾಡ್ಕೋಬೋದು. ಇನ್ನೂ 10th ರಿಲೇಟೆಡ್ ವೀಡಿಯೋಸ್ ನಾನು ಹಾಕ್ತೀನಿ, ಆದಷ್ಟು ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಇದು ಇಲ್ಲಿಯವರೆಗೆ ಆನ್ಸರ್ ಬರೀಬೇಕು. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ 4 ಕ್ವಶನ್ನು 3 ಮಾರ್ಕ್ಸು. 3 ಆನ್ಸರ್ ಮಾಡಿದರೆ ಮಾತ್ರ 3 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಆರ್ ಕ್ವಶನ್ಸ್ ಇಲ್ಲ. ಹಾಗಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಯಾವ ಲೆಸನ್ ಅಂತ ಗೊತ್ತಿರಬೇಕು, ಅದು ಗೊತ್ತಿದ್ದರೆ ಅಟ್ಲೀಸ್ಟ್ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು.
ಕನ್ನಡದಲ್ಲಿ ನೀವು ಬರ್ದಿರ್ಬೋದು, ಒಂದು ಸೆಂಟೆನ್ಸ್ ಕೊಡ್ತಾರೆ ಯಾರು ಯಾರಿಗೆ ಹೇಳಿದಾರಂತ. ಇಲ್ಲೂ ಹಾಗೆ ಒಂದು ವರ್ಡ್, ಅದನ್ನು ಯಾರು ಕಂಪೇರ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಏನಾಗ್ತಿದೆ, ಒಂದು ರೀಸನಿಂಗ್, ಈ ಥರ 27th ಆನ್ಸರ್ ನೋಡಿ ನೋಟ್ ಮಾಡಿ. Same as 28, he is under treatment and will soon be fine. Who is speaker? ಸ್ಪೀಕರ್ ಯಾರು? ಮತ್ತು ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್? ಯಾವ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ? ಈ ಸ್ಟೇಟ್ಮೆಂಟಿನ ಟೋನ್ ಹೇಗಿತ್ತು ಸ್ಪೀಕರ್ ಇದು? ಆ್ಯಂಗ್ರಿ. ಹಾಗೆ ಸಾರಿ, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಸೊ ಇದು ಆನ್ಸರ್. ನೋಟ್ ಮಾಡಿ, ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟ್ 30th ಒನ್, ವಿತ್ ಟಿ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್, ಹೂ ಇಸ್ ಸ್ಪೀಕರ್ ಅಂತ ನೋಡಿ ನೋಟ್ ಮಾಡಿ. ಹೂ ಇಸ್ ದ ಸ್ಪೀಕರ್? ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್? ನೆಕ್ಸ್ಟ್ ಬಂದು ಪ್ರೊಫೈಲ್ ರೈಟಿಂಗ್. ಇದು ನಿಮಗೆ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೇನೆ. ಸೊ ಯಾರೆಲ್ಲ ಇಲ್ಲಿವರೆಗೆ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಅದೇ ಸಬ್ಜೆಕ್ಟ್ ವಿಡಿಯೋನ ನಿಮಗೆ ಆನ್ಸರ್ಸ್ ಹಾಕ್ತೇನೆ ಆ್ಯಂಡ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಆದಷ್ಟು ಶೇರ್ ಮಾಡಿ 10th ಸ್ಟೂಡೆಂಟ್ಸಿಗೆ, ಅವರಿಗೂ ಕೂಡ ಹೆಲ್ಪ್ ಆಗಬೇಕು. ಬಿಕಾಸ್ ಅದು ಅವರ ಫಸ್ಟ್ ಬೋರ್ಡ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ, ಹಾಗಾಗಿ ಅವರಿಗೆ ಒಂದು ಭಯ ಇರುತ್ತೆ ಹೇಗೆ ಮಾಡೋದು ಏನು ಅಂತ. ಸೊ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.